ನಮ್ಮ ಅವ್ವ ಕಣ್ಣು ನಮ್ಮ ಜೀವ ಕಣ್ಣು ನಮ್ಮ ಅವ್ವ ಕಣ್ಣು. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಹೊಸ ಪಾರಿವಾಳ ವಿಡಿಯೋ. ನೋಡಿ ಬಂದಿದ್ದೀವಿ ಈಗ ಪಾರಿವಾಳ ಗೂಡು ತೆಗಿಬೇಕು. ನನ್ನ ತಮ್ಮ ತೆಗಿತಾನೀಗ, ನೋಡಿ ಹಂಗೆ ತೆಗಿಯೋ. ನೋಡಿ ಅಕ್ಕಿ ಇಲ್ಲಿ ಐತೆ ಮೇಲಿದು, ಅದು ಫಿಮೇಲು. ನೋಡಿ ನೋಡಿ ಒಳಗೆ ಡೈಲಿ ನೀರು ಚೇಂಜ್ ಮಾಡ್ತಾನೆ ಇರಿ. ನೋಡಿ ನೋಡಿ ಆರಾಮಾಗೆ 2 ಸೆಕೆಂಡ್ಗೆ ಬಂತು ನೀರು ಕುಡಿಯೋಕ್ಕೀಗ. ಫಸ್ಟ್ ಫೀಮೇಲೇ ಬಂತು ನೋಡಿ, ಆರಾಮ್ ಹೆಂಗೆ ಕುಡಿದೈತೆ ನೋಡಿ. ಅದಕ್ಕೆ ಡೈಲಿ ನೀರು ಚೇಂಜ್ ಮಾಡ್ತಾಯಿರಿ. ನೋಡಿ ಮೇಲೂ ಬಂತೀಗ, ಅದಕ್ಕೆ ಸಿಗ್ತಾಯಿಲ್ಲ, ಹೆಂಗಿಂದ ಹೋಗ್ಬೇಕಂತ ಗೊತ್ತಾಯ್ತಿಲ್ಲ. ಅದಕ್ಕೆ ನೀರು ಸ್ವಲ್ಪ ಕಡಿಮೆನೇ ಇಕ್ಕಿದ್ದೀನಿ. ಅದು ಆ ಕಡೆಯಿಂದ ಹೋಗ್ಬೇಕು, ಅವಾಗೇ ಸಿಗೋದು ಅದಕ್ಕೆ. ನೋಡಿ ಹೋದರೆ ಹಿಂಗಾಯ್ತದೆ ನೋಡಿ. ಅದು ಗೊತ್ತಾಯ್ತು ಈಗ ನೀರಲ್ಲಿ ಕುಡಿಬೇಕಂತ. ನೋಡಿ ಆರಾಮಾಗಿ ಕುಡಿತಾ ಐತೆ. ನೋಡಿ ಹೆಂಗೈತೆ ಮೇಲು. ಬಾಡಿ ಪ್ಯಾಟ್ರನ್ಗಳು ನೋಡಿ ಸಕ್ಕತ್ತಾಗೈತಲ್ವ. ನೋಡಿ ನೋಡಿ ಅದು ಫೀಮೇಲ್ ಊಟ ಮಾಡ್ತಾ ಐತೆ. ಕಡಲೆ ಹಾಕಿದ್ದೀವಿ, ತಿನ್ಕೊಂಡು ಕೂತೈತೆ. ಇದು ನೋಡಿ ಗಲೀಜು ಮಾಡಿಕೈತೆ ನೋಡಿ. ಸ್ವಲ್ಪ ರಾಗಿ ಹಾಕೋಣ ಬನ್ನಿ ಅದಕ್ಕೆ. ಈಗ ಅದು ಜಾಗದಲ್ಲಿ ಇಟ್ಬಿಟ್ಟು ಪೇಸಾಗಿ ಕುತ್ಕೊಳ್ಳೋದು, ಅದು ಪಾಡ ತಿಂತಾ ಇರುತ್ತೆ. ಇನ್ನೊಂದು ವಿಷಯ ಏನಂತಂದರೆ, ಅದು ಮೇಲಕ್ಕೆ ಐತಲ್ವಾ, ಈ ವಿಡಿಯೋ ಇವತ್ತೇ ಮಾಡ್ತಾ ಇರೋದು. ಅದು ನಾವು ಪಾಲು ತಂದು 1ನೇ ತಾರೀಕು ತಂದ್ವಿ ಅಲ್ವಾ. ನೆನ್ನೆ ಏನಾಗ್ಬಿಟ್ಟೈತೆ, ಮೇಲ್ಗೆ ಅಷ್ಟೊಂದು ರೆಕ್ಕೆ ಬೆಳೆದಿಲ್ಲ. ಮೇಲಂದರೆ ವೈಟ್ ಕಲರ್ದು. ನೆನ್ನೆ ಏನು ಆಡ್ತೈತೆ ಗೈಸ್ ಅಂತಂದರೆ, ಅದು ವಿಡಿಯೋ ಹಾಕ್ತೀನಿ. ಒಂದು 5 ಕಾಲ್ಗೇನೋ ಮೇಗಡೆ ಎದ್ಬಿಟ್ಟು ಸಡನ್ನಾಗಿ ಹಾರ್ಕೊಂಡು 5 ಕಾಲ್ಗೆ ಎದ್ದಿದ್ದು ಒಂದು 6 ಗಂಟೆ 6 ಕಾಲಾದರೂ ರೌಂಡ್ ಹೊಡಿತಾನೇ ಐತೆ. ಬೇಕಾದ್ರೆ ವೀಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ಮುಚ್ಚಿ ಇಳಿಸೋ ಹೆಂಗಾರ ಮಾಡಿ ಇಳಿಸೋಲೇ. ಆ ಕಡೆ ಎಲ್ಲೂ ಹೋಗ್ಬೇಡ್ತ್ಕೊಣ, ಹೊಟ್ಟೋದ್ರೆ ಹೊಟ್ಟಾಯ್ತದ ಅಕ್ಕಿ. ಬತ್ತು ನೋಡ್ಕೊ ಬಂದ್ರಿ ಅನಿಸುತ್ತೆ. ಅದು ಲಾಸ್ಟ್ ಆ ಕಡೆ ಮೆಟ್ರೋ ಕಡೆ ಹೋಗುತ್ತಲ್ಲ. ಮೆಟ್ರೋ ಕಡೆ ಹೋಗಿದ ತಕ್ಷಣವೇ ನನಗೆ ಗೊತ್ತಾಗ್ಬಿಡ್ತು ಅಕ್ಕಿ ಕೆಳ್ದೋಯ್ತು, ಇನ್ನು ಸಿಗೋಲ್ಲ ಅಂದ್ಕೊಂಡು ಬೇಜಾರಾಗಿಬಿಟ್ಟಿದ್ದೆ. ತಿರ್ಗಾ ಇವತ್ತು ಆಮೇಲೆ ಸಂಜೆ ಬರ್ತೀನಿ. 3ನೇ ತಾರೀಕು ಪಾರಿವಾಳ ಆರಾಗಿದ್ದಿತ್ತು. ನೆನ್ನೆ ಏನಾಗೈತೆ, ವಾಪಸ್ ಬಂದ್ಬಿಡೈತೆ. ಅದು ವೀಡಿಯೋ ಹಾಕ್ತೀನಿ ಬೇಕಾದ್ರೆ. ನೋಡಿ ಆ ಟ್ಯಾಂಕ್ ಐತಲ್ಲ, ನಮ್ಮ ಟ್ಯಾಂಕ್ ಕುತ್ಕೊಬಿಟ್ಟಿತ್ತು. ಬೇಕಾದ್ರೆ ವೀಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ಹೋಗ್ಲೇನ ಮುಂದೆ. ಬ್ರೌನ್ ಹೋಯ್ತಾಗಲೇ, ಇನ್ನೂ ಹೋಗಿಲ್ಲ. ಒಳಗಡೆ ಬಂದರೆ ಒಳಗಡೆ
ವಿಡಿಯೋ ನೋಡಿದ್ರಿ ಅನಿಸುತ್ತೆ. ಅದು ಸ್ಟಾರ್ಟಿಂಗ್ ಅಲ್ಲಿಂದ ಇಳ್ಕೊಂಡು ಡೈರೆಕ್ಟಾಗಿ ಗೂಡು ಮುಂದೆ ಬಂದೇ ಇಳಿದುಬಿಡ್ತು. ಆಮೇಲೆ ಇಳಿದ ಸ್ವಲ್ಪ ಮೇವಿಗೆ ಎಲ್ಲ ಹಾಕಿದ್ವಲ್ಲ ತಿನ್ಕೊಂಡು ನೀರು ಕುಡಿದು ಡೈರೆಕ್ಟಾಗಿ ಗೂಡ್ಗೆ ಹೋಗಿ ಸೇರ್ಕೋತು. ಅದೆಲ್ಲೂ ಹೋಗಲಿಲ್ಲ ನೋಡಿ ಗೈಸ್. ತಗೊಬಂದು 3 ದಿವಸಕ್ಕೆ ಆಗಲೇ ಪಳಗ್ಬಿಟ್ಟೈತೆ. ಅದೇ ಖುಷಿ ವಿಚಾರ. ಏನು ಸಖತ್ತಾಗೈತ್ರೆ 3 ದಿವಸಕ್ಕೆ ಪಳಗ್ಬಿಟ್ಟೈತಲ್ಲ ಮೇಲು ಅಂತ. ಅದಕ್ಕೆ ರೆಕ್ಕೆ ಸ್ವಲ್ಪನೇ ಇರೋದು, ಅಷ್ಟೊಂದು ಜಾಸ್ತಿನೂ ಇಲ್ಲ. ಒಂದು ಕಡೆ 4 ರೆಕ್ಕೆ ಐತೆ, ಒಂದು ಕಡೆ 3 ರೆಕ್ಕೆ ಐತೆ ಅಷ್ಟೇ. ಏನು ಬೆಳೆದ್ಬಿಟ್ಟೈತೆ ಅಂದರೆ ಅದು ಏನು ಇಲ್ಲೆಲ್ಲ ರೌಂಡ್ ಹೊಡ್ತೀವಿ. ವಿಡಿಯೋ ನೋಡಿದ್ದೀರ ಅಷ್ಟು ನೋಡಿ, ಇಲ್ಲೆಲ್ಲ ರೌಂಡ್ ಹೊಡಿತಾನೆ ಐತೆ. ಆ ಕಡೆ ಲಾಸ್ಟ್ಗೆ ಹೋದಾಗ ನಾನು ಅಷ್ಟೇ ಕಳೆದೋಯ್ತು. ಲಾಸ್ಟ್ಗೆ ಹೋಯ್ತಲ್ಲ ನಾನು ಕಳೆದೋಯ್ತು ಅಕ್ಕಿ ಅನ್ಕೊಬಿಟ್ಟಿದ್ದೆ. ಆಮೇಲೆ ಹೆಂಗೋ ತಿರ್ಗಾ ಸಂಜೆ ಬರ್ತೀನಿ. ನೆನ್ನೆ ಸಂಜೆ ಬಂದಾಗ ಅಲ್ಲೇ ಇತ್ತು ಪಾರಿವಾಳ. ನೋಡಿ ವೆದರು ಜಾಸ್ತಿ ಬಿಸಿಲು ಇಲ್ಲ, ಏನಿಲ್ಲ. ಈ ಟೈಮಲ್ಲಿ ಆರಾಮಾಗಿ ಬಿಡ್ಕೊಬೋದು ಅಕ್ಕಿನ. ಬೇಕಾದ್ರೆ ಅದು ರೆಕ್ಕೆ ತೋರಿಸ್ತೀನಿ ನೋಡಿ, ಬೇಕಾದ್ರೆ ಪಾರಿವಾಳ ಇಟ್ಬಿಟ್ಟು. ಇವಾಗ ಈ ಕಡೆ ಇರೋದು ಬರೀ 3 ದೊಡ್ಡ ರೆಕ್ಕೆ. ಇನ್ನು ನೋಡಿ ಎಷ್ಟು ಕಟ್ ಮಾಡಿದ್ದೀವಿ ನೋಡಿದ್ರಾ. ಈ ಕಡೆ ನೋಡಿ ಇರೋದು 4 ರೆಕ್ಕೆ, ದೊಡ್ಡ ರೆಕ್ಕೆ ನೋಡಿ. ಇಲ್ಲೂ ಕಟ್ ಮಾಡಿದ್ದೀವಿ, ಒಂದು 7-5 ರೆಕ್ಕೆ ಕಟ್ ಮಾಡಿದ್ದೀವಿ 2 ಕಡೆನೂ. ಅಂದರೆ ಏನು ಸಖತ್ತಾಗಿ ಆಡ್ತು ಅಂತಂದರೆ ನೋಡಿ. ಈಗ ನೋಡಿ ಯಾವ ರೇಂಜಲ್ಲಿ ಆಡ್ತದೆ ಅಕ್ಕಿ. ಊಟ ಆಚೆ ಹಾಕಿದ್ರೆ ಒಳಗಡೆ ಕುತ್ಕೊಂಡು ತಿಂತೈತೆ ನೋಡಿ. ಅಲ್ಲಿ ಹೋಗಿ ರಾಗಿ ತಿಂತಿದ್ದೆ. ಅದು ನೋಡಿ ಏನು ಆರ್ಬಿಡ್ತತ್ತೆ, ಸಿಕ್ಕಿದೆ ಚಾನ್ಸ್ ಅಂತ ಆಚೆ ಹೊಟ್ಬಿಟ್ಟಿದ್ದೀನಲ್ಲ. ಈಗ ಎಲ್ಲೋದ್ರೂ ಬರ್ತದೆ ಮನೆಗೆ, ಅದು ನಂಬಿಕೆ ಕೊಟ್ಬಿಡೈತೆ ನೋಡಿ. ಇದು ಕೆಳಗಡೆ ಏನು ಕುತ್ಕೊಂಡು ತಿಂತ ಐತೆ. ಗೈಸ್ ಸ್ಯಾಟರ್ಡೆ ಇಲ್ಲ ಸಂಡೇ ಪಕ್ಕ ಛತ್ರಿ ಮಾಡೋ ವೀಡಿಯೋ ಪಕ್ಕ ಬಂದೇ ಬರುತ್ತೆ. ಆಮೇಲೆ ಇದು ಡೇ 3 ಆಫ್ ಡೇ 30 ಡೈಲಿ ಬ್ಲಾಗಲ್ಲಿ. ಇದು ಡೇ 3 ಅದು ಆಚೆ ಬಿಟ್ಬಿಡ್ತೀವಿ, ತಡೀರಿ. ಡೇ 3 ಆಫ್ 30 ಡೇಸ್ ಬ್ಲಾಗ್ ಗೈಸ್ ಇದು. ಅದು ಬಿಟ್ಟರೆ ಸೌಂಡ್ ಕೇಳ್ಕೊಳ್ಳಿ. ಎಲ್ಲ ಕ್ಲೀನ್ ಮಾಡಬೇಕೀಗ. ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನ್ ಮಾಡಿಬಿಟ್ಟು ಸಿಗ್ತೀವಿ ಗೈಸ್ ನೋಡಿ. ಅದೆರಡು ಆರಾಮಾಗಿ ಐತೆ. ಕ್ಲೀನ್ ಮಾಡ್ಬೇಕಾದ್ರೆ ಜಾಸ್ತಿ ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡಿ. ನಾನು ಹಾಕಿಲ್ಲ, ಯಾಕಂದರೆ ಮಾಸ್ಕ್ ಇಲ್ಲ. ಈಗ ಅಂಗಡಿಗೆ ಹೋಗಿ ತರಬೇಕು. ಅದಕ್ಕೆ ನೆಕ್ಸ್ಟ್ ಸಲಿಂದ ನಾನು ಮಾಸ್ಕ್ ಹಾಕ್ಕೊಂಡೆ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಧೂಳೆಲ್ಲ ಇರುತ್ತಲ್ವ ಬಾಡಿ, ನಮಗೂ ಏನು ಎಫೆಕ್ಟ್ ಆಗಬೇಡ್ದು ಬಾಡಿಗೆ. ಅದಕ್ಕೇನೆ ಗೈಸ್ ಹೇಳಿದ್ದೀನಿ. ಫುಲ್ಲು ಕ್ಲೀನ್ ಆಯ್ತು ಇವಾಗ ನೋಡಿ. ಹಾಗೆ ಇಕ್ಕೋದು ಇನ್ನೊಂದು ಸ್ಟೆಪ್ ಇತ್ತಲ್ಲ, ಎಲ್ಲೋಯ್ತು ಅಂತ ನೋಡ್ತಾ ಆಯ್ತದು. ಮೇಲೆ ನೋಡಿ ಯಾರಕ್ಕೆ ಮೇಲ್ಗಡೆ ನೋಡಿ, ಫೀಮೇಲು ನೋಡಿ. ಎಲ್ಲಿ ಇನ್ನೊಂದು ಸ್ಟೆಪ್ ಇತ್ತಲ್ಲ, ಎಲ್ಲೋಯ್ತು ಅಂತ ಅದೇ ನೋಡ್ರೆ ಇಲ್ಲೈತೆ. ನೋಡಿ ಹೆಂಗೆ ನೋಡ್ತಾಯಿತ್ತದು. ಇದಕ್ಕೆ ನ್ಯೂಸ್ ಪೇಪರ್ ಹಾಕೋಣ ಅಂತ, ಯಾಕಂದರೆ ಸುಮ್ಮನೆ ಗಲೀಜಾಗ್ಬಿಡ್ತಿದ್ದು. ಅದಕ್ಕೆ ನ್ಯೂಸ್ ಪೇಪರ್ ಹಾಕೋಣ ಅಂತ ಇದ್ದೀವಿ. ನೋಡಿ ಇಸ್ಕೊಂಬಂದು ಅವನಿಗೆ ನ್ಯೂಸ್ ಪೇಪರು ಹಾಕ್ಬಿಡೋದು. ಈಗ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಸಿಗ್ತೀವಿ ಹೇಳಿ ಗೈಸ್. ಹಾಗೈತೆ ಈಗ ಅದು ಸ್ವಲ್ಪ ಮೇಲೆ ಹಾಕಿದ್ದೀನಿ. ಯಾಕಂದರೆ ಅದೇ ಥರ ಇನ್ನೊಂದು ಸ್ಟೆಪ್ ಕೆಳಗಡೆ ಮಾಡ್ತೀನಿ. ಆಮೇಲೆ 3ನೇ ಸ್ಟೆಪ್ಪು ಹಂಗೆ ಇರುತ್ತೆ ಅಂತ ಮಾಡೋಣ ಅಂತ ಇದ್ದೀನಿ. ಈಗ ಅದನ್ನು ಮಾಡಿಬಿಡ್ತೀವಿ, ತಡೀರಿ ಗೈಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.